ತಮಿಳುನಾಡು ವಿಧಾನಸಭಾ ಚುನಾವಣೆಗೆ 2 ದಿನಗಳ ಮೊದಲು ತಮಿಳುನಾಡು ವಿಕ್ಟರಿ ಪಕ್ಷದ ನಾಯಕ ವಿಜಯ್ ಏನು ಮಾಡಲಿದ್ದಾರೆ ಗೊತ್ತಾ? ವಿಚಾರಣೆಗೆ ಹೋಗ್ತಾರಾ, ಪ್ರಚಾರಕ್ಕೆ ತೆರಳುತ್ತಾರಾ? ದಳಪತಿಗೆ ಡಬಲ್ ಟೆನ್ಷನ್ ಶುರುವಾಗಿದೆ. ತಮಿಳುನಾಡು, ಪುದುಚೇರಿ, ಕೇರಳ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ರಾಜ್ಯಗಳ ವಿಧಾನಸಭೆಗಳ ಅವಧಿ ಮೇ ತಿಂಗಳಿನಲ್ಲಿ ಕೊನೆಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ತಮಿಳುನಾಡು ಸೇರಿದಂತೆ 5 ರಾಜ್ಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದರ ಬೆನ್ನಲ್ಲೇ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ತಮಿಳುನಾಡು ವಿಧಾನಸಭೆಯ ಚುನಾವಣಾ ದಿನಾಂಕವನ್ನು ಕೂಡ ಘೋಷಿಸಿದ್ದಾರೆ. ಚುನಾವಣಾ ವೇಳಾಪಟ್ಟಿಯಂತೆ ಏಪ್ರಿಲ್ 23ರಂದು ಒಂದೇ ಹಂತದಲ್ಲಿ ತಮಿಳುನಾಡಿನಲ್ಲಿ ಎಲೆಕ್ಷನ್ ನಡೆಯಲಿದೆ. ಇದಕ್ಕಾಗಿ ನಾಮಪತ್ರ ಸಲ್ಲಿಕೆ ಮಾರ್ಚ್ 30ರಂದು ಆರಂಭವಾಗಲಿದೆ. ನಾಮಪತ್ರ ಸಲ್ಲಿಸಲು ಏಪ್ರಿಲ್ 6 ಕೊನೆಯ ದಿನಾಂಕ ಅಂತೇಳಿ ಘೋಷಿಸಲಾಗಿದೆ. ಮಾರ್ಚ್ 7ರಂದು ನಾಮಪತ್ರಗಳ ಪರಿಶೀಲನೆ ಮತ್ತು ಏಪ್ರಿಲ್ 9ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ ಅಂತೇಳಿ ಘೋಷಿಸಲಾಗಿದೆ. ಮೇ 4ರಂದು ಮತ ಎಣಿಕೆ ನಡೆಯಲಿದೆ ಅಂತೇಳಿ ಘೋಷಿಸಲಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನದ ಸುಮಾರು 1 ತಿಂಗಳ ನಂತರ ಮತ ಎಣಿಕೆ ನಡೆದಿತ್ತು. ನಿಖರವಾಗಿ ಹೇಳೋದಾದರೆ ಏಪ್ರಿಲ್ 6ರಂದು ವೋಟಿಂಗ್ ನಡೆಯಿತು ಮತ್ತು ಮೇ 2ರಂದು ಮತ ಎಣಿಕೆ ನಡೆಯಿತು. 2ರ ನಡುವೆ 26 ದಿನಗಳ ಅಂತರ ಇತ್ತು. ಆದರೆ ಈಗ ಬದಲಾಗಿ ಮತದಾನ ಮತ್ತು ಮತ ಎಣಿಕೆಯ ನಡುವೆ ಕೇವಲ 1 ವಾರದ ಅಂತರವಿದೆ. ಏಪ್ರಿಲ್ 23ರಂದು ವೋಟಿಂಗ್ ಮುಗಿದ ನಿಖರವಾಗಿ 10 ದಿನಗಳ ನಂತರ ಮೇ 4ರಂದು ಮತ ಎಣಿಕೆ ನಡೆಯಲಿದೆ ಅಂತ ಘೋಷಿಸಲಾಗಿದೆ. ಈ ಪರಿಸ್ಥಿತಿಯಲ್ಲಿ ಏಪ್ರಿಲ್ 23ರಂದು ನಡೆಯಲಿರುವ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಮತದಾನದ ದಿನಕ್ಕೆ 2 ದಿನಗಳ ಮೊದಲು ತಮಿಳುನಾಡು ವೆಟ್ರಿ ಕಳಗಂ ನಾಯಕ ವಿಜಯ್ ಏನ್ ಮಾಡ್ತಾರೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಸಿನಿಮಾ ರಂಗವನ್ನ ತೊರೆದು ಟಿವಿಕೆ ಎಂಬ ರಾಜಕೀಯ ಪಕ್ಷವನ್ನು ಪ್ರಾರಂಭಿಸಿರುವ ವಿಜಯ್ ಅವರ ಪತ್ನಿ ಸಂಗೀತಾ ವಿಚ್ಛೇದನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕುಟುಂಬ ಕಲ್ಯಾಣ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಈ ಪ್ರಕರಣದ ವಿಚಾರಣೆಯನ್ನ ಏಪ್ರಿಲ್ 20ರಂದು ನಿಗದಿಪಡಿಸಲಾಗಿದೆ. ವಿಚಾರಣೆಯು ಚುನಾವಣೆಗೆ 2 ದಿನಗಳು ಬಾಕಿ ಇರೋದ್ರಿಂದ ಅವರು ಪ್ರಚಾರಕ್ಕೆ ಹೋಗ್ತಾರಾ ಇಲ್ಲ ವಿಚಾರಣೆ ಎದುರಿಸ್ತಾರಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಚುನಾವಣಾ ಘೋಷಣೆ ಮತ್ತು ಪ್ರಚಾರವನ್ನ ಗಮನದಲ್ಲಿ ಇಟ್ಟುಕೊಂಡು ವಿಚಾರಣೆಯನ್ನ ಬೇರೆ ದಿನಾಂಕಕ್ಕೆ ಮುಂದೂಡಬೇಕು ಅಂತ ವಿಜಯ್ ವಿನಂತಿಸುವ ಸಾಧ್ಯತೆ ಹೆಚ್ಚು ಅಂತ ರಾಜಕೀಯ ವಲಯಗಳಲ್ಲಿ ಹೇಳಲಾಗ್ತಾ ಇದೆ. ಸಂಗೀತಾ ಅವರು ವಿಜಯ್ ವಿರುದ್ಧ ವಿಶ್ವಾಸ ದ್ರೋಹ, ಭಾವನಾತ್ಮಕ ನೋವು ಮತ್ತು ಅಕ್ರಮ ಸಂಬಂಧದ ಬಗ್ಗೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಸಂಗೀತಾ ಶಾಶ್ವತ ಜೀವನಾಂಶ ಮತ್ತು ವೈವಾಹಿಕ ಮನೆಯಲ್ಲಿ ವಾಸಿಸುವಂತ ಹಕ್ಕು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ವಿಜಯ್ ನೇರವಾಗಿ ವಿಚ್ಛೇದನದ ಬಗ್ಗೆ ಮಾತನಾಡದಿದ್ರೂ ವೈಯಕ್ತಿಕ ಟೀಕೆಗಳಿಗೆ ತಲೆಕೆಡಿಸಿಕೊಳ್ಳದೆ ಎಲ್ಲವೂ ಒಳ್ಳೆಯದಾಗತ್ತೆ, ಗೆಲುವು ಖಚಿತ ಅಂತ ಅಭಿಮಾನಿಗಳಿಗೆ ಹೇಳಿದ್ದಾರೆ. ವಿಜಯ್ ಮತ್ತು ಸಂಗೀತಾ 1999ರಲ್ಲಿ ಮದುವೆಯಾದರು. ಅವರಿಗೆ ಜಸನ್ ಮತ್ತು ದಿವ್ಯಾ ಎಂಬ 2 ಮಕ್ಕಳಿದ್ದಾರೆ.